ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ನಾನು ಈ ದಿವಸ ಹಿರಳೆ ಹಣ್ಣಿಂದು ಚಿತ್ರಾನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಹಿರಳೆ ಹಣ್ಣು ಅಂದ್ರೆ ಹಿರಳೆ ಹಣ್ಣು ರಸ ಹಾಕಿ ಮಾಡೋದು. ಅದಕ್ಕೆ ಬೇಕಾಗಿರುವ ಪದಾರ್ಥಗಳು: ಇದು ಹಿರಳೆ ಹಣ್ಣು, ಇದು ರಸ ಮಾಡಿ ಇಟ್ಕೊಂಡಿದೀವಿ. ಒಗ್ಗರಣೆಗೆ 1 ಟೇಬಲ್ ಸ್ಪೂನು 2 ಟೇಬಲ್ ಸ್ಪೂನ್ ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಹಸಿಮೆಣಸಿನ್ಕಾಯಿ, ಒಂದರಲ್ಲಿ 2 ಒಣಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ, ಕಡಲೆಕಾಯಿ ಬೀಜ, ಗೋಡಂಬಿ, ಉಪ್ಪು, ಅರಿಶಿನ, ಇದರಲ್ಲೇ ಕರಿಬೇವು ಸೊಪ್ಪು ಇದೆ ಹಸಿಮೆಣಸಿನ್ಕಾಯಿ ಜೊತೆಗೆ. ಇದು ತೆಂಗಿನಕಾಯಿ. ಇಷ್ಟು ಪದಾರ್ಥಗಳು ಬೇಕಾಗಿರೋದು. ಅನ್ನ ಆರೋದಕ್ಕೆ ಇಟ್ಟಿದ್ದೀನಿ. ಅನ್ನ ಆರ್ತಾ ಇದೆ ಅಲ್ಲಿ. ಇದನ್ನೆಲ್ಲ ಒಗ್ಗರಣೆ ಹಾಕಿ ಕಲಿಸ್ಬಿಟ್ರಾಯ್ತು. ತುಂಬಾ ಬೇಗ ಆಗುತ್ತೆ. ಅರೇಂಜ್ ಮಾಡ್ಕೊಳ್ಳೋದು ಒಂದು 10 ನಿಮಿಷ ಆಗುತ್ತೆ ಅಷ್ಟೇನೆ. ತುಂಬಾ 10 ನಿಮಿಷದಲ್ಲಿ ಚಿತ್ರಾನ್ನ ಆಗೋಗುತ್ತೆ. ಇದನ್ನ ಬಾಕ್ಸ್ಗೂ ತಗೊಂಡು ಹೋಗ್ಬೋದು, ಮಕ್ಳಿಗೂ ಕೊಡ್ಬೋದು. ಹೆಲ್ತಿ ಫುಡ್ ಇದು. ಹಿರಳೆ ಹಣ್ಣು ಪಿತ್ತಕ್ಕೆ ಆಹಾರ, ತುಂಬಾ ಒಳ್ಳೇದು. ಮಾಡಿ ಎಲ್ಲರೂ ಲಂಚ್ ಬಾಕ್ಸ್ಗೆ ಮಕ್ಕಳು ತಗೊಂಡು ಹೋಗ್ಬೋದು, ದೊಡ್ಡವರು ತಗೊಂಡು ಹೋಗ್ಬೋದು. ಇವಾಗ ಒಗ್ಗರಣೆ ಹಾಕಿ ತೋರಿಸ್ತಾ ಇದ್ದೀನಿ. ಇವಾಗ ಇದೆಲ್ಲ ರೆಡಿಯಾಗಿದೆ. ಮಕ್ಕಳಿಗೂ ಲಂಚ್ ಬಾಕ್ಸ್ ಹಾಕಿ ಕಳಿಸ್ಬೋದು, ದೊಡ್ಡವರು ಲಂಚ್ ಬಾಕ್ಸ್ ಅಲ್ಲಿ ತಗೊಂಡು ಹೋಗ್ಬೋದು. ಇದು ಕಷ್ಟವಾದ ಕೆಲಸನೇ ಇಲ್ಲ, ತುಂಬಾ ಈಸಿಯಾಗಿ ಆಗುತ್ತೆ. ಜಯರಾಮ್ ಸಾರ್ ಇವತ್ತು ಬರಕ್ಕಾಗ್ಲಿಲ್ಲ, ಅದಕ್ಕೋಸ್ಕರ ನಾನೇ ಮಾಡಿದ್ದೀನಿ. ಎಲ್ಲರೂ ಮಾಡಿ ಬುಂಜಿಸಿ. ಎಲ್ಲರೂ ಒಗ್ಗರಣೆ ಹಾಕೊಳ್ಳೋಕೆ ಸ್ವಲ್ಪ ಕಾಯಿಲಿ ಬಾಣಲಿ. ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಒಂದಾದ್ಮೇಲೆ ಒಂದು ಹಾಕ್ಕೋತೀವಿ. ಸಾಸಿವೆ 1-2 ಹಾಕಿ ನೋಡ್ತೀನಿ. ಕಾಯ್ಬೇಕಿನ್ನೊಂದು ಸ್ವಲ್ಪ. ಮೀಡಿಯಂ ಉರಿ ಇಟ್ಕೋಬೇಕು. ಇವಾಗ ಕಡಲೆಕಾಯಿ ಬೀಜ, ಇವಾಗ ಕಡಲೆಬೇಳೆ, ಉದ್ದಿನಬೇಳೆ, ಸ್ವಲ್ಪ ಕೆಂಪು ಕಲರ್ ಬರಬೇಕಿದು. ಇವಾಗ ಹಸಿಮೆಣಸಿನ್ಕಾಯಿ, 1 ಒಣಮೆಣಸಿನ್ಕಾಯಿ, 1 ಹಸಿಮೆಣಸಿನ್ಕಾಯಿ, 1 ಒಣಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು. ಒಂದು ಸ್ವಲ್ಪ ಬಾಡಿಸ್ಕೋಬೇಕು. ಇವಾಗ ಗೋಡಂಬಿ ಹಾಕ್ತಾ ಇದ್ದೀನಿ 1-2.
ಇವಾಗ ಆಯ್ತು. ಇವಾಗ ಇದಕ್ಕೆ ಹಾಕೊಂಡ್ರೆ ತೆಂಗಿನಕಾಯಿ ಹಾಕ್ತಾ ಇದ್ದೀನಿ ಚಿತ್ರಾನ್ನಕ್ಕೆ. ಒಂದು ಬಟ್ಲು ತೆಂಗಿನಕಾಯಿ, ಒಂದು ಸ್ವಲ್ಪ, 1 ಟೀ ಸ್ಪೂನ್ ಉಪ್ಪು, ಅರ್ಧ ಟೀ ಸ್ಪೂನ್ ಸಕ್ಕರೆ, ಒಂಚೂರು ಅರಿಶಿನ, ಒಗ್ಗರಣೆ ಹಾಕಿರೋದನ್ನ ಇವಾಗ ಇದಕ್ಕೆ ಹಾಕ್ತಾ ಇದ್ದೀನಿ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಈರುಳ್ಳಿ ಹಣ್ಣು ರಸ ಸ್ವಲ್ಪನೇ ಮಾಡ್ತಿರೋದ್ರಿಂದ ಸ್ವಲ್ಪ ಹಾಕಿದ್ದೀನಿ. ಜಾಸ್ತಿ ಕ್ವಾಂಟಿಟಿ ಮಾಡುವಾಗ ಜಾಸ್ತಿ ಮಾಡ್ಕೋಬಹುದು. ಉಪ್ಪು ಖಾರ ಅವ್ರವ್ರು ರುಚಿಗೆ ತಕ್ಕಷ್ಟು ಅವ್ರವ್ರು ಹಾಕೋಬಹುದು. ಇದು ಬಿಸಿ ಇರೋದ್ರಿಂದ ಕೈನಲ್ಲಿ ಕಲ್ಸಕ್ಕಾಗಲ್ಲ, ಜಾಲಿ ಸೌಟೆಲೆ ಕಲಿಸ್ತಾ ಇದ್ದೀನಿ. ಕರಿಬೇವು ಸೊಪ್ಪನ್ನ ಎಣ್ಣೆನಲ್ಲಿ ಬಾಡಿಸ್ಬಿಟ್ಟು ಹಾಕಿದ್ರೆ ನೋಡೋಕ್ಕೂ ಚೆನ್ನಾಗಿರುತ್ತೆ. ಯಾರು ತೆಗೆದಾಕಲ್ಲ. ಸಣ್ಣಕ್ಕೆ ಹೆಚ್ಚಿಬಿಟ್ಟು ಎಣ್ಣೆಯಲ್ಲಿ ಒಗ್ಗರಣೆ ಜೊತೆಗೆ ಹಾಕ್ಬಿಟ್ರೆ ಹೊಂದ್ಕೊಂಡ್ಬಿಡುತ್ತೆ. ಅನ್ನದ ಜೊತೆಗೆ, ಒಗ್ಗರಣೆ ಜೊತೆಗೆ ಹೊಂದ್ಕೊಂಡ್ಬಿಡುತ್ತೆ. ಇಷ್ಟೇ, ಇದೇನು ಜಾಸ್ತಿ ಕೆಲಸನೇ ಇಲ್ಲ. ರೆಡಿ ಮಾಡ್ಕೊಂಡ್ರೆ 10 ನಿಮಿಷದಲ್ಲಿ ಆಗುತ್ತಷ್ಟೇ. ಇದು ನಿಮ್ಮ ಹಿರಳೆ ಹಣ್ಣಿನ ಚಿತ್ರಾನ್ನ ಆಯಿತು. ಇದು ಗೀತಾ ಶೇಷಾದ್ರಿ ಮಾಡಿದ್ದು ಅಯ್ಯಂಗಾರ್ ಫುಡ್ಸಿಂದ. ನೀವು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ನಮಗೆ ಹೆಲ್ಪ್ ಮಾಡಿ. ನಾವಂತೂ ಇಷ್ಟು ಕೇಳ್ಕೊತೀವಿ. ಥ್ಯಾಂಕ್ ಯು. ಬಾಯ್.